ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸುಮಾರು ಚಾನಲ್ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಪ್ರೀತಿ ಸ್ವಾಗತ. ಇವತ್ತು ಒಂದು ಒಳ್ಳೆ ವೀಡಿಯೋ ಜೊತೆಗೆ ಬಂದಿದ್ದೀನಿ. ಇವತ್ತು ನಾನು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುವಂಥ ರಸಮ್ ಸಾಂಬಾರನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಇದು ನಮ್ಮಮ್ಮ ಹೇಳಿಕೊಟ್ಟಿರೋ ಸ್ಟೈಲು. ನೀವು ಕೂಡ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಮೇಯ್ನಾಗಿ ಟೊಮ್ಯಾಟೊ, ನಾನು ಚಿಕ್ಕ ಟೊಮ್ಯಾಟೊನ ಯೂಸ್ ಮಾಡ್ತೀನಿ. ಒಂದು 8ರಿಂದ 9 ಟೊಮ್ಯಾಟೊ ಇದೆ. ಇಷ್ಟು ಕ್ವಾಂಟಿಟಿ ಒಂದು 2ರಿಂದ 3ಗೆ ಸಾಕಾಗುತ್ತೆ. ಓಕೆನಾ. ನೆಕ್ಸ್ಟು ಜೀರಿಗೆ ಒಂದು ಕಾಲು ಸ್ಪೂನು, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹುಣಸೆ ಹಣ್ಣು ಒಂದು ಚಿಕ್ಕ ಸೈಜಲ್ಲಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಚೂರು ಶುಂಠಿ, ಸ್ವಲ್ಪ ಕಾಳು ಮೆಣಸು, ಹಾಗೆ 2 ಕೆಂಪು ಮೆಣಸಿನ್ಕಾಯಿ, 2 ಹಸಿ ಮೆಣಸಿನ್ಕಾಯಿ, ಇಷ್ಟಿದ್ರೆ ಸಾಕು. ಹಾಗೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಹೆಚ್ಚಿರೋ ಟೊಮ್ಯಾಟೊ. ಈ ಚಿಕ್ಕ ಟೊಮ್ಯಾಟೊನ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ನಿಮ್ಮ ಹತ್ರ ಬೇರೆ ಇದ್ದರೂ ಸಹ ಅದನ್ನೇ ಯೂಸ್ ಮಾಡಿ, ಪರವಾಗಿಲ್ಲ. ಸೊ ಈಗ ತೋರಿಸಿದ್ದಲ್ವ ಕಾಳು ಮೆಣಸು, ಜೀರಿಗೆ ಇವನ್ನೆಲ್ಲ ಸ್ವಲ್ಪ ಪೇಸ್ಟ್ ಮಾಡ್ಕೊಬರ್ಬೇಕು, ರುಬ್ಬಿಕೊಳ್ಳು ಬಂದಬೇಕು. ರುಬ್ಬೋದಕ್ಕೆ ನೀವು ಮಿಕ್ಸಿಲಾದರೂ ರುಬ್ಬಿ ಅಥವಾ ಕುಟ್ಟೋಕಲ್ಲಾದರೂ ರುಬ್ಕೋಬೋದು. ನಾನು ಮಿಕ್ಸಿಯಲ್ಲಿ ಹಾಕಿದ್ದೀನಿ ನೋಡಿ. ಈ ರೀತಿ ಫೈನ್ ಪೇಸ್ಟ್ ಆಗಬೇಕು. ಸ್ವಲ್ಪ ನೀರು ಬೇಕಂದರೆ ಆ್ಯಡ್ ಮಾಡ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ. ಓಕೆನಾ. ನಂತರ ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿದ್ದೀನಿ. ಸೊ ನೆಕ್ಸ್ಟು ಕರಿಬೇವು, ಸ್ವಲ್ಪ ಇಂಗು ಮತ್ತು 2 ಒಣಮೆಣಸಿನ್ಕಾಯಿನ ಹಾಕಿದ್ದೀನಿ. ಇಷ್ಟು ಹಾಕಿದ ನಂತರ ಸ್ವಲ್ಪ ಹೆಚ್ಚಿಟ್ಟಿದ್ವಲ್ಲ ಟೊಮ್ಯಾಟೊನ, ಅದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ, 1/4 ಚಮಚ ಅಂತಾರಲ್ಲ, ಸೊ ಅಷ್ಟಾದರೆ ಸಾಕು. ಚುಟಿಗೆ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಒಂದು ಮಿಕ್ಸ್ ಕೊಡಿ. ಸ್ವಲ್ಪ ಕಲಸಿ ಆಮೇಲೆ ಲಿಕ್ನ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಬೇಯಲಿಕ್ಕೆ ಬಿಡಬೇಕು. ಇದನ್ನು ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಲಿಕ್ನ ಕ್ಲೋಸ್ ಮಾಡಿ ಸ್ವಲ್ಪ ಬೆಂದ ನಂತರ ನೋಡ್ತಾ ಇರಿ. ಒಂದು 2 ನಿಮಿಷದಲ್ಲಿ ಟೊಮ್ಯಾಟೊ ಸ್ಮ್ಯಾಶ್ ಆಗಿರುತ್ತೆ. ಸ್ವಲ್ಪ ಸೌಟಿಂದನೇ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ರುಬ್ಬಿಟ್ಟಿರುವಂಥ ಮಸಾಲನೆಲ್ಲ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಹೇಗೆ ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಓಕೆನಾ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಪೇಸ್ಟ್ನೆಲ್ಲ ಹಾಕಿದ್ದೀನಿ. ಹಾಕಿದ ನಂತರ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ, ಆಮೇಲೆ ಒಂದು ಚೂರು ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ಖಾರ ಅನ್ನಿಸ್ಬೋದು ಅಂತ ಚೂರು ಬೆಲ್ಲ ಹಾಕಿದ್ದೀನಿ. ಮಕ್ಕಳು ತಿಂತಾರಲ್ವ ನಮ್ಮ ಮನೇಲಿ, ಸೊ ಹಾಗಾಗಿ ಚೂರೇ ಬೆಲ್ಲ ಹಾಕಿದ್ದೀನಿ. ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ ಈ ರೀತಿ ಬಾಯ್ಲ್ ಆದರೆ ಆಯಿತು, ಮುಗೀತು ರಸಮ್. ನೋಡಿದ್ರಲ್ವ ಇಷ್ಟು ಈಸಿ ಅಂದರೆ ಇಷ್ಟು ಈಸಿಯಾಗಿದೆ. ಕೋಲ್ಡ್ ವೆದರ್ಗೆ ಈ ರಸಮ್ ಸಾಂಬಾರು ಅಂತ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಅನ್ನ, ತುಪ್ಪ ಮತ್ತು ರಸಮ್ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಿಗೆ ಸಹ ತಿನ್ನಿಸ್ಬೋದು. ಇದನ್ನು ಏನೂ ಪ್ರಾಬ್ಲಮ್ ಇಲ್ಲ. ನನ್ನ ಮಕ್ಕಳು ಅಂಕರು ತುಂಬ ಇಷ್ಟಪಟ್ಟು ತಿಂತಾರೆ ಈ ರಸಮ್ನ, ಕುಡಿತಾಳೆ ಮತ್ತು ನನ್ನ ಮಗಳ ಮೇಲೆ. ಹಾಗೆ ನಮ್ಮ ಮನೆಗೂ ಕೂಡ ಇಷ್ಟ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಬಾಯ್ ಆಲ್.